ಎಲ್ರಿಗೂ ನಮಸ್ಕಾರ. ನಾನು ಮೇ ಬಿ ನನ್ನ ಪರಿಚಯದ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಅಥವಾ ನನ್ನ ಪರಿಚಯ ಮಾಡ್ಕೋಬಹುದಾದಂತಹ ಸಂದರ್ಭ ಇದಲ್ಲ ಅನ್ಸುತ್ತೆ. ಹಾಗೆ ಆ, ವಾಸ್ತವತೆಯನ್ನು ಉಪಯೋಗಿಸ್ಕೊಂಡು ನಾನು ಯಾವುದೋ ಲಾಭ ಪಡೆಯೋಕೆ ಅಂತ ಬಂದಿರುವಂಥ ಮನುಷ್ಯ ಆಗಿಲ್ಲದಿರೋದ್ರಿಂದ ನಾನು ನನ್ನ ಪರಿಚಯ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ ಪರಿಸ್ಥಿತಿ. ಹೌದು, ವಿಚಾರ ಏನು ಗುರು, ನೀನು ಯಾಕೆ ಬಂತ ವಿಡಿಯೋ ಮಾಡ್ತಿದ್ಯಾ ಅಂತ ಕೇಳೋದಾದ್ರೆ, ಹೌದು, ನಾನು ಒಂದು ಚಾನಲ್ ಮಾಡ್ಕೊಂಡಿದ್ದೆ ತುಂಬ ವರ್ಷಗಳಿಂದ. ಸುಮ್ಮನೆ ಏನೂ ಮಾಡಿದೆ, ಹಾಗೆ ಖಾಲಿಯಾಗಿ ಬಿಸಾಕಿದ್ದೆ ಅದನ್ನು. ಹಾಗೆ ನಾನು ಸಿನಿಮಾ ನನ್ನ ವೃತ್ತಿ. ಸೊ ಸಿನಿಮಾದಲ್ಲಿ ನಾನು ಕೆಲಸಗಳಲ್ಲಿ ಬ್ಯುಸಿ ಇದ್ದೆ, ಅಥವಾ ಒಂದಷ್ಟು ಕೆಲಸ ಕಾರ್ಯಗಳಿಲ್ಲದೆ ಖಾಲಿ ಬಿದ್ದಿದ್ದೆ. ಏನು ಮಾಡಬೇಕಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗಿದ್ದೆ. ಇದ್ರ ಮಧ್ಯೆ ಯೂಟ್ಯೂಬ್ ಚಾನಲ್ ಏನೋ ಒಂದು ಮಾಡಬೇಕು ಅಂತ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ, ಸರಿ ಗುರು, ಏನೋ ಒಂದು ಮಾಡು, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ವಾಪಸ್ ತಿರುಗಿ ಏನೋ ಒಂದು ಶುರು ಮಾಡು ಅಂತೇಳಿ ನಾನು ಒಂದು ಶಾರ್ಟ್ ಮೂವಿ ಮಾಡಿ ಅದನ್ನ ಏನೋ ಮಾಡಿಬಿಡಿ, ಅದ್ರ ಬಗ್ಗೆ ಏನು ಮಾತುಕತೆ ಮಾತಾಡೋದು ಬೇಡ. ಬಟ್ ಆದರೆ ಇವಾಗ ಈ ವಿಡಿಯೋ ಮಾಡ್ತಾ ಇರೋದು ಒಂದು ಮೇಜರ್ ಕಾಸ್ ಇದು, ಅಥವಾ ಇದು ನನಗೊಂದು ಸ್ಟ್ರೆಸ್ಸು, ಅಥವಾ ನನಗೊಂದು ಪ್ರೆಷರ್ ಆಗ್ತಾ ಇದೆ, ನನಗೊಂದು ಏನೋ ತುಂಬ ನೆಗೆಟಿವ್ ವೈಬಲ್ಸ್ಗೆ ಹಾಕೊಂಡು ಸಾಯ್ತಾ ಇದ್ದೀನಿ. ಸೊ ಆ ನೆಗೆಟಿವ್ ವೈಬ್ ತುಂಬ ಜನಗಳಿಗೆ ಆಗ್ತಾ ಇದೆ. ಸೊ ಅದನ್ನು ದಯವಿಟ್ಟು ಸಮಾಜದಲ್ಲಿ ಆಗ್ತಿರೋ ಏನಿದು ಅದೊಂದು ಏನು ಹೇಳ್ತಾರೆ, ಹಂಗೆ ವಾತಾವರಣದಲ್ಲಿ ಆಗ್ತಾರಂಥ ಒಂದು ತೊಂದರೆ ಬಗ್ಗೆ ಗಮನ ಇಲ್ಲದೆ ತುಂಬ ಜನಗಳು ಆ ಹಿಂಸೆಗೆ, ಅಥವಾ ಅದೊಂದು ಹೇಳ್ತಾರೆ ಹಂಗೆ ಮಾನಸಿಕ ಏನು ಹೇಳ್ತಾರೆ ಹಂಗೆ ಹಿಂಸೆಗೆ ಕಾರಣ ಆಗ್ತಾ ಇದ್ದಾರೆ ತುಂಬ ಜನ. ಸೊ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅಂತ ಬಂದಿದ್ದೀನಿ. ಏನು ಗುರು ಅಂಥದ್ದು ಅಂತ ನನ್ನ ಕೇಳೋದಾದರೆ, ಅಫ್ಕೋರ್ಸ್ ಏನೂ ಇಲ್ಲ. ಇವಾಗ ಕರ್ನಾಟಕ ಪೂರ್ತಿ ಏನು ಸೌಂಡ್ ಆಗ್ತಿರೋದು, ದರ್ಶನ್ ಅವ್ರ ಕಡೆಯಿಂದ ಆಗಿರುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ, ಅಥವಾ ದರ್ಶನ್ ಅವರ ವಿಚಾರಗಳನ್ನ ಇಟ್ಕೊಂಡು ತುಂಬ ಜನಗಳು ಮಾತಾಡ್ತಾರೋ ರೀತಿ ಬಗ್ಗೆ ಒಂದಷ್ಟು ಅದು ನನ್ನ ಪರ್ಸ್ನಲ್ ಆ್ಯಂಗಲಿಂದ ನಾನು ಒಂದಷ್ಟು ವಿಚಾರಗಳನ್ನ ಹೇಳಬೇಕಂತ ಇಲ್ಲಿ ಬಂದಿದ್ದೇನೆ. ಹೌದು, ನೀನು ಯಾರು ಗುರು, ನೀನೇನು ದೊಡ್ಡ ಪುಡಂಗ, ನೀನು ಬಂದಿಂತ ಮಾತಾಡ್ತಿದ್ದೀನಿ ಅಂತ ಏನಾದ್ರು ಕೇಳೋದೇನಾದರೂ ಆದರೆ, ಅಫ್ಕೋರ್ಸ್ ನಾನು ಯಾರು ಏನಲ್ಲ ಗುರು. ಬಟ್ ಆದ್ರೂ ಏನು ನಿನಗೇನು ಕೆಲಸ ಗುರು ಇಲ್ಲಿ ಅಂತ ಕೇಳಿದ್ರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನೊಬ್ಬ ಕೆಲಸಗಾರನ ಕೆಲಸ ಮಾಡ್ತಿರೋನಾಗಿರೋದ್ರಿಂದ, ಇಲ್ಲಿ ಸಿನಿಮಾ ವೃತ್ತಿಯಲ್ಲೇ ಇರುವಂಥ ನನ್ನ ಕೇಳಿದ್ರೆ ದರ್ಶನ್ ಅವ್ರನ್ನ ಎಲ್ಲರೂ ಬೇರೆ ಏನೇನೋ ಅಭಿಮಾನಿಗಳು, ಬಾಸು ಹಂಗೆಲ್ಲ ಅಂತ ಹೇಳ್ಬೋದು. ನಾನು ಪ್ಯೂರ್ಲಿ ಹೇಳ್ತೀನಿ, ನನ್ನ ಕೊಲೀಗ್ ಅವರು. ಸೊ ಅವ್ರು ನನ್ನ ಕೊಲೀಗ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನನಗೆ ಅವ್ರು ನನ್ನ ಫ್ಯಾನ್ ಅಲ್ಲ, ನಾನು ಜಿನಿಯನಾಗಿ ನಾನು ಅವ್ರ ಫ್ಯಾನ್ ಅಲ್ವೇ ಅಲ್ಲ. ಇದಕ್ಕೆ ಮುಂಚೆ ಯಾವುದೋ ಒಂದು ಸಿನಿಮಾ ವಿಚಾರವಾಗಿ ಅವ್ರು ಒಂದು ಸ್ವಲ್ಪ ಹಗುರವಾಗಿ ಮಾತಾಡಿದ್ರು ಅನ್ನೋ ಕಾರಣಕ್ಕಾಗಿ ನನಗೂ ಒಂದೇನೋ ಒಂದು ಸಮಾಧಾನ ಇತ್ತು ನನಗೆ. ಬಟ್ ಆದರೆ ಅವರಲ್ಲಿ ಇದ್ದಿದ್ದು ಒಂದು ಹ್ಯುಮ್ಯಾನಿಟಿ, ಪ್ರಾಣಿಗಳ ಬಗ್ಗೆ ಇದ್ದಿದ್ದ ಪ್ರೀತಿ, ಅಥವಾ ನೇಚರ್ ಬಗ್ಗೆ ಅವ್ರಿಗೆ ಇದ್ದಿದ್ದ ಪ್ರೀತಿ, ಇದರಿಂದ ನಾನು ಅವ್ರ ಬಗ್ಗೆ ನಾನು ಈ ಸೈಡ್ ಕಂಪ್ಲೀಟಾಗಿ ನಾನು ಹೇಳ್ತಾ ಇದ್ದೀನಿ, ಈ ಸಿನಿಮಾ ಆ್ಯಂಗಲಿಂದಲ್ಲ, ನಾನು ಈ ಕಂಪ್ಲೀಟ್ ಹ್ಯೂಮನ್ ಸೈಡಿಂದ ನನಗೆ ಆ ಮನುಷ್ಯ ತುಂಬ ಇಷ್ಟ. ನಾನು ಇವಾಗ ಏನು ಮಾತಾಡಕ್ಕೆ ಬಂದೀನಿ ಅಂತ ಹೇಳಿದ್ರೆ, ನಿಂಗೆ ಬೇಜಾರಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ. ನನಗೆ ವಿಚಾರ ಏನು ಗುರು, ನೀ ಯಾವ ಪುಡಂಗಂತ ನೀವು ಮಾತು ಕೇಳ್ತೀವಿ ಅಂತ ಏನಾದರೂ ಅಂದ್ಕೊಂಡ್ರೆ ದಯವಿಟ್ಟು ಅದು ನಿಮಗೆ ಬಿಟ್ಟಿದ್ದು. ಎಲ್ಲರೂ ಹೇಳ್ತಾ ಇದ್ದಾರೆ, ಹಂಗೆ ಮಾಡಿಬಿಟ್ಟಿದ್ದೀರಾ, ಹಿಂಗೆ ಮಾಡಿಬಿಟ್ಟಿದ್ದೀರಾ, ಅಭಿಮಾನಿನ ಕೊಂದುಬಿಟ್ರಿ, ಅಮಾಯಕನ ಕೊಂದುಬಿಟ್ರಿ. ಹೌದು, ಒಂದು ಕೊಲೆ ಆಗಿದೆ, ಒಂದು ಸಾವಾಗಿದೆ, ಸತ್ಯ. ಸಾವು ಒಪ್ಕೋಬೇಕು, ಅಥವಾ ಸಾವನ್ನ ಕಡೆಗಣಿಸಿ ಮಾತಾಡಬಾರ್ದು, ಎಲ್ಲವೂ ಸತ್ಯ. ಹಾಗೇನೆ ಸಾವಿಗೆ ಕಾರಣರಾದವ್ರನ್ನೂ ಕೂಡ ಸುಮ್ಮನೆ ಬಿಡೋದಾಗ್ಲಿ, ಅಥವಾ ಅವ್ರನ್ನ ಸಮರ್ಥಿಸ್ಕೊಳ್ಳೋದಾಗ್ಲಿ ಮಾಡಬಾರ್ದು, ಅದು ಸತ್ಯ. ಯಾಕೆಂದ್ರೆ ಅದು ಕಾನೂನಿದೆ ಗುರು, ಕಾನೂನಿದೆ. ಕಾನೂನವ್ರಿಗೂ ಅವ್ರದ್ದೇ ಆದ ಒಂದು ಪವರ್ ಇದೆ, ಒಂದು ಶಕ್ತಿ ಅವ್ರಿಗೆ ಗೊತ್ತು ಏನು ಮಾಡಬೇಕು ಹೇಗೆ ಅಂತ. ಇವತ್ತಿನ ಪರಿಸ್ಥಿತಿ ತಕ್ಕನಾಗ ಯಾವನೋ ಒಬ್ಬ ಬಂದು ಒಂದು ಚಿಕ್ಕ ಕಳ್ತನ ಮಾಡಿದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ, ಇನ್ನು ಕೊಲೆ ತುಂಬ ದೊಡ್ಡ ವಿಚಾರ. ಅದರಲ್ಲೂ ಹೆಂಗೆ ಈ ಸೋಷಿಯಲ್ ಫೇಸ್ಗಳಂತೂ, ಅಂದರೆ ಈ ಸೆಲೆಬ್ರಿಟಿಗಳಿಗೂ ಏನಾದ್ರು ಒಂದು ಚಿಕ್ಕ ಪುಟ್ಟ ವಿಚಾರಗಳು ಮಾಡಿದಾಗಲೇ ಊರು ತುಂಬ ಹರಡೋಗ್ಬಿಡುತ್ತೆ, ಅಥವಾ ಜನಗಳು ನಾವುಗಳನ್ನೇ ಬಿಡೋದಿಲ್ಲ. ಸೊ ಈಗಿರ್ಬೇಕಾದ್ರೆ ಒಂದು ಕೊಲೆ ಮಾಡಿ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದರ್ಶನ್ ಅವರಂತ ಒಬ್ಬ ಸೆಲೆಬ್ರಿಟಿ ಕೈಯಿಂದ ಇಂಥ ಕೃತ್ಯ ಆಗಿರೋದನ್ನ ಜನಗಳು ಡೈಜೆಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹೌದಲ್ವಾ? ಸಹಜ. ಅದರಲ್ಲೂ ಅವ್ರಿಗಿರೋ ಫ್ಯಾನ್ ಬೇಸ್ ಇದೆಯಲ್ಲ, ಆ ಫ್ಯಾನ್ ಬೇಸ್ಗೆ ಅವ್ರು ಏನು ಮಾಡಿದ್ರು ಸರಿ, ಅವ್ರು ಏನು ಮಾಡಿದ್ರು ಸರಿ. ನಾನು ಈ ಅಭಿಮಾನಿಗಳಿಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಸ್ಪೆಷಲ್ ಹೇಳ್ತೀನಿ ಕೇಳಿ, ಒಂಚೂರು ಏನು ಹೇಳ್ತೀನಿ, ಹಿಂಗೆ ಸೂಕ್ಷ್ಮತೆ ಕಡಿಮೆ ಇರುವಂಥ ಜನಗಳಿಗೆ, ಅಭಿಮಾನಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವುಗಳು ಸ್ಟೇಷನ್ ಮುಂದೆನೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೊಂದು ಮತ್ತೊಂದು ಬಾಯ್ ಬಡ್ಕೊಂಡು ನಮ್ಮ ಡಿ ಬಾಸ್ ಜೈ ಬಿ ಅಂತ ಕಾರಣಕ್ಕೆ ಬೇರೆಯವ್ರಿಗೆಲ್ಲ ದರ್ಶನ್ ಅವ್ರ ಬಗ್ಗೆ ಒಪಿನಿಯನ್ ಚೇಂಜ್ ಆಗ್ತಿದೆ, ನಿಮ್ಮ ಬಗ್ಗೆ ಅಲ್ಲ. ಬೇರೆಯವ್ರಿಗೆ ಏನು ಕಚ್ಚಡ ನನ್ನ ಮಗ ಗುರು ಇವನು ಅನ್ಸಕ್ಕೆ ನಿಮ್ಮಿಂದ ಕಾರಣ ಆಗ್ತದೆ. ಅದು ಸತ್ಯವಾಗ್ಲೂ ಹೇಳ್ತೀನಿ, ನಾನು ದರ್ಶನ್ ಅಭಿಮಾನಿ ಸತ್ಯವಾಗ್ಲೂ ಅಲ್ವೇ ಅಲ್ಲ. ಅವ್ರ ಬಗ್ಗೆ ನನಗೆ ಅಭಿಮಾನ ಅಂದರೆ ಈ ಕಾರಣಕ್ಕೆ ಅಭಿಮಾನ ಇಲ್ಲ. ಸಿನಿಮಾದವನಾಗಿ ನಂಗೆ ಅವ್ರು ಆ್ಯಸ್ ಎ ಸಿನಿಮಾ ಸ್ಟಾರಾಗಿ ನಂಗೆ ಅವ್ರ ಬಗ್ಗೆ ಅಭಿಮಾನ ಇಲ್ಲ ನನಗೆ. ಬಟ್ ನೀವುಗಳು ಯಾಕ್ರೆ ಹೆಂಗೆ ಆಡ್ತಿದ್ದೀರ ಅಭಿಮಾನಿಗಳು? ಹೌದು, ತಪ್ಪಾಗಿದ್ದಾಗ ಹೌದು ತಪ್ಪಾಗಿದೆ, ಅಕ್ಸೆಪ್ಟ್ ಮಾಡಿಬಿಟ್ಟು ನೀವು ನಿಮ್ಮ ತಾಳ್ಮೆಯಿಂದ ಇರೋದು ಕಲಿಬೇಕು. ನೀವು
ಊರು ತುಂಬ ನೀವುಗಳು ಮಾಡ್ತಿರೋ ಕೆಲಸ ಏನು? ಕೆಸರೆರಚಾಟ ಮಾಡ್ತಾ ಇದ್ದೀರಾ? ಅಥವಾ ಹೌದು ಮೊನ್ನೆ ನೆನ್ನೆ ನೋಡಿದೆ, ಯಾವುದೊಂದು ಕಮೆಂಟ್ ನೋಡಿದೆ, ಪುಣ್ಯಾತ್ಮ ಯಾರೋ ಏನಂತ ಹಾಕಿದಾನೆ ಅಂತ ಹೇಳಿದ್ರೆ, ನಮ್ಮ ಅಕ್ಕ ತಂಗಿದ್ರನ್ನ ರೇಪ್ ಮಾಡಿದ್ರು ಪರವಾಗಿಲ್ಲ, ಜೈ ಡಿ ಬಾಸ್ ಅಂತೆ. ಹೆಂಗನ್ಸುತ್ತೆ? ಕಮೆಂಟ್ ಓದೋದವ್ನು ಯಾರಾದರೂ ಕಮೆಂಟ್ ಓದೋದವ್ರಿಗೆ ಹೆಂಗನ್ಸುತ್ತೆ ಹೇಳಿ? ಕಂಪ್ಲೀಟ್ ನಿಮ್ಮ ಅಭಿಮಾನ ಕುಲಕ್ಕೇನೆ ಯಾರು ಒಬ್ಬ ಕ್ಯಾಕಡ್ ಸುಗಿತಾನೆ, ಏನು ದರಿದ್ರ ಅಭಿಮಾನಿಗಳು ಗುರು ಇವರು ಅಂತ. ಸರಿ ಆಯಿತು, ಆ್ಯಕ್ಚುಲಾಗಿ ನಾನು ಮೇಜರ್ ಪಾಯಿಂಟ್ ಅದಾಗಿರಲಿಲ್ಲ, ಬಟ್ ಆದರೂ ಅಭಿಮಾನಿಗಳಿಗೂ ದಯವಿಟ್ಟು ಆನೆಸ್ಟ್ ರಿಕ್ವೆಸ್ಟ್ ಹೇಳ್ತೀನಿ, ನೀವು ಮಾಡ್ತಾ ಇರೋ ಕೆಲಸದಿಂದ ದರ್ಶನ್ ಅವ್ರಿಗೆ ಪ್ರೆಷರ್ ಆಗ್ತಾ ಇದೆ, ಅವ್ರಿಗೆ ಅವ್ರ ಮೇಲಿರುವಂಥ ನೆಗೆಟಿವಿಟಿ ಡಾರ್ಕ್ ಸೈಡ್ಗೆ ಹೋಗ್ತಾ ಇದೆ, ವಿಪರೀತ ಡಾರ್ಕ್ ಸೈಡ್ಗೆ ಹೋಗ್ತಾ ಇದೆ. ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ. ನೀವು 1000 ಹೇಳ್ಬೋದು, ಇಲ್ಲ ಗುರು ನಮ್ಮ ಬಾಸ್ ಏನು ಮಾಡಿದ್ರು ನಾವು ಬಿಡಲ್ಲ ಏನಾದರೂ ಹೇಳ್ಬೋದು ನೀವು, ಬಟ್ ಅದ್ರದ್ದು ನೀವು ಮಾಡ್ತಿರೋ ಆ್ಯಕ್ಷನ್ಗೆ ಅದು ರಿಯಾಕ್ಷನ್ ಇದೆಯಲ್ಲ, ನಿಮ್ಗೆ ಅದು ನಿಮ್ಮ ತಿಳುವಳಿಕೆಗೆ ಸಿಗ್ತಾ ಇಲ್ಲ. ಅದು ತಿಳ್ಕೊಬೇಕು ನೀವು ಅದನ್ನು. ಸೊ ಹೌದು, ಇನ್ನು ಮೇಜರ್ ವಿಚಾರ ಏನು ಗುರು ಅಂತ ಹೇಳಿದ್ರೆ, ಹೌದು ದರ್ಶನ್ ಅವ್ರು ಮಾಡಿದ್ದಾರೆ. ದರ್ಶನ್ ಅನ್ನೋ ಆ್ಯಂಗಲ್ನ ಬಿಟ್ಬಿಟ್ಟು ಸಪರೇಟಾಗಿ ಇಡ್ರಿ ಆ ವಿಚಾರನ. ದರ್ಶನ್ ಅನ್ನೋ ಹೆಸರನ್ನ ಬಿಟ್ಬಿಟ್ಟು ಒಬ್ಬ ವ್ಯಕ್ತಿ ಕಡೆಯಿಂದ ಇನ್ನೊಬ್ಬ ವ್ಯಕ್ತಿದು ಸಾವಾಗಿದೆ, ಕೊಲೆ ಆಗಿದೆ. ಏನು ಮಾಡ್ಬೇಕು ನೀವೇನು ಮಾಡಂಗಿಲ್ರಯ್ಯ, ನೀವು ಹಮ್ಮಿಕೊಂಡಿರ್ಬೇಕು. ನೀವು ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಹಮ್ಮಿಕೊಂಡಿರ್ಬೇಕು. ಬೇಜಾರಾಗಿದ್ದವ್ರು ಬೇಜಾರು ಮಾಡ್ಕೊಂಡು ಮನೇಲಿರ್ಬೇಕು, ಆಯಿತಾ? ಕೋಪ ಯಾರಿಗಾರು ಬಂದಿದ್ರೆ ಕೋಪ ಮಾಡ್ಕೊಂಡು ನಿಮ್ಮ ಮನೇಲಿರ್ಬೇಕು ನೀವು, ಅಲ್ವಾ? ದೇಶಾದ್ಯಂತ ಹಾಕ್ತಿರೋ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಇಷ್ಟೇ ಗಮನ, ಇಷ್ಟೇ ಆಸಕ್ತಿ, ಇಷ್ಟೇ ಕೋಪ, ಇಷ್ಟೇ ಬೇಜಾರಾಗ್ತಾ ಇದೆಯಾ ನಿಮಗೆ? ಇಲ್ಲ. ಬಟ್ ಆದರೆ ತುಂಬ ಜನಗಳು ಈ ಪರಿಸ್ಥಿತಿನ ಉಪಯೋಗಿಸ್ಕೊಂಡೆ ಅಂತೇಳಿ ಹೇಳಕ್ಕೆ ಬರ್ತೀನಿ ನಾನು. ಉಪಯೋಗಿಸ್ಕೊಂಡೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಆಯಿತಾ? ಆ ಮನುಷ್ಯನಿಗೊಂದು ಕುಟುಂಬ ಇದೆ, ಆ ಮನುಷ್ಯನಿಗೊಬ್ಬ ಮಗ ಇದ್ದಾನೆ. ಹುಡುಗನ ಮೆಸೇಜ್ ನೋಡಿದ್ರು ನೆನ್ನೆ, ಫಾದರ್ಸ್ ಡೇ. ಹುಡುಗನ ಮೆಸೇಜ್ ನೋಡಿದ್ರ? ಗೊತ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಲೇಬಾರ್ದು ಮೋಸ್ಟ್ಲಿ, ಓಕೆನಾ? ಅದಾಯ್ತಾ? ಆಮೇಲೆ ಇನ್ನೊಂದು ಮೇಜರ್ ವಿಚಾರ ಹೇಳ್ಬೇಕು ನಾನು. ಆ ಮೇಜರ್ ವಿಚಾರ, ನಿನ್ನೆ ಈ ದರ್ಶನ್ ಅವರ ಈ ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಒಂದು ಹುಡುಗನ ತಂದೆ ನೆನ್ನೆ ತೀರೋಗಿದ್ದಾರೆ. ಅದನ್ನು ತೀರಾ ಸ್ಟ್ರೈಟ್ ಆಗಿ ಅದನ್ನು ದರ್ಶನ್ ಅವ್ರು ತಲೆ ಕಟ್ತಾ ಇದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಹುಡುಗನ ಕೈಲಿ ಮಾಡಿಸ್ಬಿಟ್ರಿ, ಅವ್ರ ತಂದೆ ಅವರು ಈ ಥರ ಶರಣಾಗತ ಆಗಿರೋ ವಿಚಾರ ಗೊತ್ತಾಗ್ಬಿಟ್ಟು ತಂದೆ ಹೃದಯಾಘಾತ ಆಗಿ ತಿರೋಗ್ಬಿಟ್ಟು. ನಾನು ಕೇಳ್ತೀನಿ ಡೈರೆಕ್ಟಾಗಿ, ಮತ್ತು ಸಾಮಾನ್ಯ ಜ್ಞಾನ ಇದ್ದವ್ರಿಗೂ ಅರ್ಥ ಆಗ್ತಾ ಇದೆ. ನಿಮ್ಗೆ ಅವ್ರ ಅಕ್ಕಪಕ್ಕದ ಮನೆಯವ್ರ ಹತ್ರ ವಿಚಾರಿಸಿ ಏನು ವಿಚಾರ ಆಗಿದೆ ಅಂತ. ಮೀಡಿಯಾದವ್ರಿಗೆ, ಸ್ಪೆಷಲಿ ಮೀಡಿಯಾದವ್ರಿಗೆ ಹೇಳ್ತಾ ಇದ್ದೀನಿ, ಮೀಡಿಯಾದವ್ರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಆ್ಯಕ್ಚುಲಿ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀನಿ. ನನಗೆ ಯಾರ ಮೇಲೆ ಏನು ಇದಿಲ್ಲ, ನನಗೆ ಕೋಪನೋ ದ್ವೇಷನೋ ಏನೂ ಇಲ್ಲ. ಆಮೇಲೆ ಅಥವಾ ನಾನಷ್ಟು ದೊಡ್ಡ ಮನುಷ್ಯನೇ ಅಲ್ಲ ನಾನು. ನಿಮ್ಗಳ ಬಗ್ಗೆ ಅಥವಾ ಮೀಡಿಯಾಗಳ ಬಗ್ಗೆ ಒಂದಷ್ಟು ಜನ ರಿಯಾಕ್ಟ್ ಅಥವಾ ಕಂಪ್ಲೀಟಾಗಿ ದರ್ಶನ್ ಅವ್ರ ಬಗ್ಗೆ ಬ್ಲೇಮ್ ಮಾಡ್ತಿರೋರು ಎಲ್ಲರ ಬಗ್ಗೆನೂ ಮಾತಾಡೋಷ್ಟೆಲ್ಲ ದೊಡ್ಡ ಮನುಷ್ಯ ಅಲ್ಲ. ಬಟ್ ಅಂದ ಒಂದು ಸಾಮಾನ್ಯ ಕನ್ಸನ್ ಏನು ಗೊತ್ತಾ ನನಗೆ, ಒಬ್ಬ ಈ ಹಳ್ಳಿ ಜನಗಳಿಗೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಗೊತ್ತಾ? ಅವ್ರು ತಪ್ಪು ಮಾಡಿಬಿಟ್ರೆ, ಅವ್ರ ಮನೇಲಿ ಒಂದು ಕೆಡಕೇನಾದರೂ ಆಗಿಬಿಟ್ರೆ, ಅವ್ರ ಮನೇಲಿ ಯಾರದೇ ಏನಾದರೂ ಒಂದು ಎಡವಟ್ಟಾಗಿದ್ರೆ, 4 ಜನಕ್ಕೆ ವಿಚಾರ ಗೊತ್ತಾಗ್ಬಿಟ್ರೆ ಹೆಂಗಪ್ಪ ಬದುಕು ನಮ್ಮದು, ತಲೆ ಎತ್ಕೊಂಡು ಹೆಂಗೆ ಓಡಾಡೋಣಪ್ಪ ಅಂತ ಅನಿಸ್ತಾ ಇರುತ್ತೆ ಅವ್ರಿಗೆ, ಆಯಿತಾ? ಆ ಹುಡುಗ ಪೊಲೀಸ್ ಅವ್ರ ವಶಕ್ಕೆ ಸಿಕ್ಕದ ಅನ್ನೋ ವಿಚಾರನ ಟಿ ವಿಲಿ ತೋರಿಸ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮನ ಮನಸ್ಥಿತಿ ಹೆಂಗಿರುತ್ತೆ, ಅದರಲ್ಲೂ ಹಳ್ಳಿ ಜನಗಳ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಅಷ್ಟು ಸೆನ್ಸಿಬಿಲಿಟಿ ಇದೆ ಅಂತ ನಂಬ್ತೀನಿ ನಾನು. ಮೀಡಿಯಾದವ್ರಿಗೆ, ಸ್ಪೆಷಲಿ ಮೀಡಿಯಾದವ್ರಿಗೆ ಹೇಳ್ತಾ ಇದ್ದೀನಿ ಮಾತು. ಅಷ್ಟು ಸೆನ್ಸಿಬಿಲಿಟಿ ಇರುತ್ತೆ ಅಂತ ನಂಬ್ತಾ ಇದ್ದೀನಿ. ನೀವು ಹೋಗ್ಬಿಟ್ಟು ಅವ್ರ ಮುಖಕ್ಕೇನೆ ಕ್ಯಾಮ್ರಾ ಇಟ್ಟು ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಅವ್ರಿಗೆ ಮನಸ್ಥಿತಿ ಹೆಂಗಿರಬೇಡ. ನಮ್ಮ ಮಗ ಹಿಂಗಾಗಿದ್ದಾನೆ ಅನ್ನೋದನ್ನ ಟಿ ವಿಲಿ ತೋರಿಸ್ಬಿಟ್ಟಿದ್ದಾರೆ, ಇಂಥವ್ರ ಅಪ್ಪ ಅಮ್ಮ ನಮ್ಮಂಥವ್ರ ಇಂಥವ್ರ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ನಮ್ಮನ್ನು ಟಿ ವಿಲಿ ತೋರಿಸ್ಬಿಡ್ತಾರೆ. ಊರು ತುಂಬ ನಮ್ಮ ಮುಖ ಗೊತ್ತಾಗ್ಬಿಡುತ್ತಲ್ಲ, ನಾವು ಹಿಂಗೆ ಮುಖ ಎತ್ಕೊಂಡು ಓಡಾಡೋದು ಅಂತ ಅನ್ಸಕ್ಕೆ ಶುರು ಆಗುತ್ತಲ್ಲ ಅವ್ರಿಗೆ. ನೀವು ಆ ಆ್ಯಂಗಲ್ನ ಯೋಚನೆ ಮಾಡಲಿಲ್ವಾ? ಅಥವಾ ಈ ಆ್ಯಂಗಲ್ ನಿಮ್ಗೆ ಗೊತ್ತೇ ಇಲ್ವಾ? ಹೇಳಿ. ಸೀದಾ ದರ್ಶನ್ ಅವರೇ ಅವ್ರ ತಂದೆಯ ಪ್ರಾಣ ಹೋಗ್ಲಿಕ್ಕೂ ಕಾರಣರಾಗ್ತಾರೆ, ಹೆಂಗೆ ಇಂಡೈರೆಕ್ಟ್ ಆಗಿ ಅಂತ ಹೇಳ್ತಿರಲ್ಲ ನಿಮಗೆ. ನಿಮಗೆ ನಿಮ್ಮ ಆ್ಯಕ್ಷನ್ ಬಗ್ಗೆ ನಿಮಗೆ ಸಮರ್ಥನೆ ನೋಡಿ. ಒಬ್ಬ ಮನುಷ್ಯ ಹಳ್ಳಕ್ಕೆ ಬಿದ್ದಿದ್ದಾನೆ, ತಲೆಗೊಂದು ಕಲ್ಲು ಅಂತೇಳಿ ಕಲ್ಲುಗಳು ಹೊಡಿತಾ ಇದ್ದಾರಲ್ಲ ಎಲ್ಲರೂ, ಹೌದಾ? ಹೌದು, ಕೊಲೆ ಪ್ರಕರಣ ಆಗಿದೆ, ತುಂಬ ಸೆನ್ಸಿಬಲ್ ವಿಚಾರ. ಹೌದು, ಸಪೋರ್ಟ್ಗೆ ಯಾರು ಬರೋಕ್ಕಾಗಲ್ಲ, ಯಾರು ಜೊತೆಗೆ ನಿಲ್ಲಕ್ಕಾಗಲ್ಲ, ಫೈನ್. ಕೆಟ್ಟದ್ದು ಮಾತಾಡ್ಬೇಡ್ರಯ್ಯ. ನೀವೇನು ಜಡ್ಜ್ಗಳ, ಲಾಯರ್ಗಳ, ಏನು ನೀವೇನು ಕಾನೂನ ಏನು? BGMಗಳು ಯೂಸ್ ಮಾಡ್ತೀರ, ಕಿರಾತಕ ಕರಿಯ ದಮ್ಮ ಅಂತ BGM. ಆಮೇಲೆ ಕೊಲೆಗಾರ, ಕಾಟೇರ,
ವಿಕೃತ ವಿರಾಟ್, ಮೆಜೆಸ್ಟಿಕ್ನ ದಾಸನ ಕರಾಳ ಮುಖ. ಏನ್ ಸ್ವಾಮಿ, ಅಲ್ಲ ಮನಸ್ಸು ಅವ್ರಿಗೆ ವಿಕೃತನ ನಿಮಗ? ನಮ್ಗೆ ಅರ್ಥನೇ ಆಗ್ತಿಲ್ಲ ನಮ್ಗಂತೂ. ನಿಮ್ಗೆ ಟಿವಿ ಮೀಡಿಯಾದವ್ರಿಗಂತೂ ಸತ್ಯವಾಗಿ ಹೇಳ್ತೀನಿ, ಸೋಷಿಯಲ್ ಕನ್ಸರ್ನ್ ಅನ್ನೋದು ಸತ್ಯವಾಗ್ಲೂ ಇಲ್ಲ ನಿಮ್ಗೆ. ಜನಗಳ ಮೇಲೆ ಯಾವ ತರ ಪರಿಣಾಮ ಬೀರ್ತಾ ಇದೆ, ಜನಗಳು ಅದ್ರ ಬಗ್ಗೆ ನೀವು ಕೊಡ್ತಾರೋ, ನೀವು ಕೊಡ್ತಾ ಎಫೆಕ್ಟ್ ಆಗ್ತಾ ಇದಿರಲ್ಲ ನ್ಯೂಸ್ನ, ಆ ವಿತ್ ಎಫೆಕ್ಟ್ ಹೇಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಒಂದು ಚಿಕ್ಕ ಹುಡುಗ ಕುತ್ಕೊಂಡು ನೀವು ನ್ಯೂಸ್ ನೋಡ್ತಾನೆ, ಒಬ್ಬ ಅವಾಗ ಏಜ್ ಒಂದು 15 ಒಂದು 16 ವರ್ಷದ ಹುಡುಗರುಗಳು ನಿಮ್ಮ ಟಿವಿ ಕುತ್ಕೊಂಡು ನೋಡ್ತಾ ಇದ್ರೆ ಅವ್ರ ಮೈ ಜುಮ್ ಅಂತ ಇರುತ್ತೆ. ಓ, ನಾಳೆ ನಾನು ಒಂದು ಕೊಲೆ ಮಾಡ್ಬಿಟ್ರೆ ನನ್ನ ಈ ತರ ಝೂಮ್ ಹಾಕಿ ಈ ತರ BGM ಎಲ್ಲ ಹಾಕಿ ತೋರಿಸ್ತಾರ ಗುರು ಅನ್ಸೋ ತರ ಮಾಡ್ತಾ ಇದ್ದೀರಾ ನೀವು. ನಾನು ದರ್ಶನ್ ಅವ್ರ ಬಗ್ಗೆ ಸತ್ಯವಾಗ್ಲೂ ಹೇಳ್ತೀನಿ, ಸಪೋರ್ಟ್ ಅಲ್ಲ ಇದು, ಖಂಡಿತವಾಗ್ಲೂ ಸಪೋರ್ಟ್ ಅಲ್ವೇ ಅಲ್ಲ ಇದು, ಆಯ್ತಾ. ಆ ಯಪ್ಪ ಇದಕ್ಕೂ ಮುಂಚೆ ಒಂದು ರಾಶಿ ತಪ್ಪು ಮಾಡಿದ್ದಾರೆ. ಹೌದು, ತುಂಬಾ ಸಲ ರೂಢಾಗಿ ಮಾತಾಡಿದ್ದಾರೆ, ತುಂಬಾ ಕಡೆ ಅವ್ರ ಆಕ್ಷನ್ ಡೈಜೆಷನ್ ಆಗ್ತಿರಲಿಲ್ಲ ಜನಕ್ಕೆ. ಮೀಡಿಯಾದವ್ರಿಗೂ ಕೂಡ ಹೌದು, ಅಸಮಾಧಾನ ಆಗೋ ಥರದ್ದು ಒಂದಷ್ಟು ನಡವಳಿಕೆಗಳು ಅವ್ರ ಕಡೆಯಿಂದ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ನೀವೇನ್ ಮಾಡ್ತಾ ಇದ್ದೀರಾ? ನೀವು ಅವ್ರಿಗಿಂತ ಕೆಳಗಿಳಿತಾ ಇದ್ದೀರಾ, ನೀವು ಮಾಡ್ತಿರೋ ಕೆಲಸ ತಪ್ಪಲ್ಲ. ಜನಗಳಿಗೆ ವಿಚಾರ ಮುಟ್ಟಿಸ್ಬೇಕು ಸರಿ. ನೀವು ಮಾಡ್ತಿರೋದು ಮುಟ್ಟಿಸ್ತಾ ಇದ್ದೀವಿ ಅನ್ನಿಸ್ತಾ ಇಲ್ಲ. ರಿವೆಂಜ್ ಅವತ್ತು ನಮಗೆ ಮಾತಾಡ್ದಲ್ಲ, ಇವತ್ತು ನಾವು ಮಾಡ್ತೀವಿ, ನಾವು ಕೊಡ್ತೀವಿ, ಸರಿಯಾಗಿ ವಾಪಸ್ ಕೊಡ್ತೀವಿ, ತಗೋ. ಆ ಮನುಷ್ಯ ಯಾವತ್ತೋ ಒಂದಿನ ಕುಡಿದು ಕೋಪದಲ್ಲೋ ಅಸಮಾಧಾನದಲ್ಲೋ ಅಥವಾ ಕಂಟ್ರೋಲ್ ತಪ್ಪಿನೋ ಮಾತಾಡಿದ್ರು, ಒಂದು ರಾಶಿ ಮಾತಾಡಿದ್ದಾರೆ. ನೀವುಗಳೆಲ್ಲ ಪ್ರಜ್ಞೆಯಲ್ಲಿದ್ದು ಸೂಟು ಬೆಲ್ಟು ಐರನ್ ಬಟ್ಟೆ ಹಾಕ್ಕೊಂಡು ಟಿಫನ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಮೇಕಪ್ ಹಚ್ಕೊಂಡು ಬ್ಯಾಲೆನ್ಸ್ಡ್ ಆಗಿ ವಿತ್ ಸ್ಕ್ರಿಪ್ಟ್ ಪ್ಲಾನ್ ಮಾಡ್ಕೊಂಡು ಬಂದು ಅದೇ ಕೆಲಸ ಮಾಡ್ತಾ ಇದ್ದೀರಾ. ನೀವು ಕೂಡ ಏನು ಮಾಡ್ತಿದ್ದೀರಾ ಹೇಳಿ? ನೀವು ಕೂಡ ಅದೇ ಕೆಲಸ ಮಾಡ್ತಾ ಇರೋದಲ್ವಾ ಸ್ವಾಮಿ? ಫ್ಯಾನ್ಸ್ಗಳು, ದಯವಿಟ್ಟು ಹೇಳ್ತೀನಿ, ನೀವು ದಯವಿಟ್ಟು ಫ್ಯಾನ್ಸ್ಗಳಾಗಿರಿ. ಯಾಕೆ ಶತ್ರುಗಳಾಗ್ತಿದ್ದೀರಾ? ನೀವು ಹೀರೋ ಅಂತ ಅನ್ಕೊಂಡು ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇರೋರನ್ನ ದಯವಿಟ್ಟು ಕೆಳಗೆ ತಾಕ್ಬೇಡಿ. ನೀವು ಮಾಡ್ತಿರೋ ಕೆಲಸದಿಂದ ನಿಮ್ಗೆ ಆ ತಿಳುವಳಿಕೆ ಕಾಣಿಸ್ತಾ ಇದೆಯಲ್ವ ಅಂತ ಗೊತ್ತಿಲ್ಲ. ನಮ್ಮ ಬಾಸ್ ಆನೆ ಇದ್ದಂಗೆ ಅವ್ರು ನಡೆದಿದ್ದೇ ದಾರಿ. ನೀವು ಹಿಂಗಿಂದಾಗ ತಪ್ಪಲ್ಲ, ನಿಮ್ಮ ಭಾವನೆ, ನಿಮ್ಮ ಪ್ರೀತಿ ನೀವು ಹಂಗೆ ವ್ಯಕ್ತಪಡಿಸೋ ರೀತಿ ಇರ್ಬೋದು. ಬಟ್ ಆದರೆ ನೀವು ಹಿಂಗೆ ಹೇಳೋದ್ರಿಂದ ಇನ್ನೊಂದು 10 ಜನಕ್ಕೆ ಆಶೆ ಆಗುತ್ತೆ. ಅದು ಏನು ಕಚ್ಚಡ ನನ್ನ ಮಗ ಗುರು, ಇನ್ನು ಇವ್ರುಗಳಿಗೆಲ್ಲ ಹಿಂಗೆ ತಲೆ ಕೆಡ್ಸೋಣಲ್ಲ ಅಂತ ಅನ್ಸುತ್ತೆ, ಇನ್ನೂ ಆಶೆ ಅನ್ಸುತ್ತೆ ಅವ್ರಿಗೆ. ಯಾವನೋ ಏನು ಅನ್ಕೊಂಡ್ರೆ ನನಗೇನು ಗುರು ಅಂತ ನಿಮ್ಗೆ ಅನ್ಸ್ಬೋದು. ಸಮಾಜದಲ್ಲಿ ಆಗ್ತಿರೋ ಆ ಎನರ್ಜಿ ನೀವು ಕೊಡ್ತಾರೋ, ಅಥವಾ ಆ ನೆಗೆಟಿವ್ ಎನರ್ಜಿ ಹೆಂಗೆ ಸಪ್ಲೈ ಆಗ್ತಾ ಇದೆ ಅಂತೆಲ್ಲ, ನೆಗೆಟಿವ್ ಎನರ್ಜಿ ಸತ್ಯವಾಗಿ ಹೇಳ್ತೀನಿ, ನಿಮ್ಮ ಹೀರೋಗೆ, ನೀವು ಇಷ್ಟಪಡುವಂಥ ಆ ವ್ಯಕ್ತಿಗೆ ಒಳ್ಳೆ ರಿಸಲ್ಟ್ ಕೊಡಲ್ಲ. ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ, ಇನ್ನೂ ಸಫಕೇಶನ್ ಆಗುತ್ತೆ, ಅವ್ರಿಗೆ ಇನ್ನೂ ತೊಂದರೆ ಆಗುತ್ತೆ. ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾ ಕೂರಬೇಡಿ. ದರ್ಶನ್ ಸರ್ ಅವರು ಅದೇ ತಪ್ಪು ಮಾಡಿದ್ರಿಂದನೇ ಈ ತೊಂದರೆ ಆಗಿದೆ. ನೀವು ಅಭಿಮಾನಿಗಳಾದ್ರೂ ನೀವು ಬ್ಯಾಲೆನ್ಸ್ಡ್ ಆಗಿರಬೇಕು ಅಲ್ವಾ? ದಯವಿಟ್ಟು ಗೊತ್ತಿಲ್ಲ ಇದನ್ನ, ಇವರು ನಮ್ಮ ಸಿನಿಮಾ ಇಂಡಸ್ಟ್ರಿಯ ದೊಡ್ಡ ಮಟ್ಟದ ಆಸ್ತಿ. ಇವರು ಕಲೆಕ್ಷನ್ ಇವತ್ತಿಗೆ ನಮಗೆ ಬಿಸ್ನೆಸ್ ಯಾವ ಲೆವೆಲ್ಗೆ ಹೊಡ್ತಾ ಬಿದ್ದಿದೆ, ನಮ್ಮ ಇಂಡಸ್ಟ್ರಿ ಯಾವ ಲೆವೆಲ್ಗೆ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಇರೋದೇ 4 ಜನದ ಹೆಸರುಗಳಲ್ಲಿ ಇವ್ರದ್ದು ಒಂದು ಹೆಸರು. ಆ 4 ಜನದಲ್ಲಿ ಇವ್ರದ್ದು ದೊಡ್ಡ ಮಟ್ಟದ ಹೆಸರು. ಇವಾಗ ಆ ಹೆಸರು ಏನಾದರೂ ಕಪ್ಪು ಮಸಿ ಬೆಳ್ಕೊಂಡು ಒಂಚೂರು ಬಿದ್ದರೆ, ಒಂಚೂರೇನು ಬೀಳ್ತಾ ಇದೆ, ದಿನೇ ಬೀಳ್ತಾ ಇದೆ. ಅಭಿಮಾನಿಗಳು ಸಪೋರ್ಟ್ ಮಾಡಬೇಕು, ಜನಗಳು ಅವ್ರಿಗೆ ಮತ್ತೆ ಅವ್ರ ತಪ್ಪುಗಳನ್ನ ತಿಳಿಸಿ ಕರೆಕ್ಟಾಗಿ ಹೇಳ್ಬೇಕು, ಅವರು ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೇಕು, ಆಯ್ತಾ? ಆಮೇಲೆ ಅವ್ರು ಯಾರೋ ಪುಣ್ಯಾತ್ಮ ಚೆನ್ನಾಗಿ ಹೇಳ್ದ, ಅವನು ನಂಗೆ ಗೊತ್ತಿಲ್ಲ ಅದನ್ನ ಇಲ್ಲಿ ಹೇಳ್ಬೋದೋ ಇಲ್ವೋ ಅಂತ. ಗುರು ಅವಳು ಯಾರು ಗುರು, ಅವಳು ಪವಿತ್ರ ಗೌಡ ಅಂತ, ಏನು ಚೆನ್ನಾಗವಳೆ ಗುರು, 5,000 ರೂಪಾಯಿಗೆ ಅವಳಿಗಿಂತ ಚೆನ್ನಾಗಿರೋ ಫಿಗರ್ ಸಿಗ್ತಾ ಇದ್ಲು, ನಮ್ಮ ಬಾಸ್ ಯಾಕೆ ಹಿಂಗೆ ಮಾಡ್ಕೊಬಿಟ್ರು. ನೀವೆಲ್ಲ ಯಾಕೆ ಹಿಂಗೆ ಮಾತಾಡ್ತೀರಾ? ಫಸ್ಟ್ ಆಫ್ ಆಲ್ ಪರ್ಸ್ನಲ್ ಲೈಫ್ ಅದು ಕಂಪ್ಲೀಟ್ ಪರ್ಸ್ನಲ್. ಅವ್ರಿಗೆ ಬೇಕನ್ಸಿದ್ದು ಅವ್ರಿಗೆ ಸರಿ ಅನ್ಸಿದ್ದು ಅವ್ರಿಗೆ. ನಿಮಗೇನು ಬೇಕಿರೋದು? ನಿಮ್ಗೊಂದು ಒಳ್ಳೆ ಸಿನಿಮಾ ಬೇಕು, ನಿಮಗೆ ನೀವು ಇರುವಂಥ ಪೂಜಿಸುವಂಥ ವ್ಯಕ್ತಿ ನಿಮ್ಮ ಜೊತೆಗೆ ಚೆನ್ನಾಗಿರೋದು ಬೇಕು. ಅದು ಬಿಟ್ಟು ಅವ್ರದ್ದೊಂದು ಬದುಕಿದೆ, ಆ ಬದುಕನ್ನೆಲ್ಲ ಜಡ್ಜ್ ಮಾಡ್ಕೊಂಡು ಕುತ್ಕೊಂಡು ಅದು ಅವ್ರ ಹಂಗೆ ಇವ್ರ ಹಿಂಗೆ, ಅದು ತಪ್ಪುಗಳಿದ್ದಾವೆ, ಸರಿಗಳಿದ್ದಾವೆ. ಅದು ಅವ್ರ ಬುದ್ಧಿಮಟ್ಟಕ್ಕೆ ಅವ್ರಿಗೆ ಗೊತ್ತಾಗುತ್ತೆ, ಅದು ಅವ್ರಿಗೆ ಬೇಕು ಬೇಡ ಅವ್ರಿಗೆ ಗೊತ್ತಾಗುತ್ತೆ. ನಾವುಗಳೇ ತೂತು ಕಳ್ಕೊಂಡು ಕೂತಿರ್ತೀವಿ, ನಾವು ಕುತ್ಕೊಂಡು ಬೇರೆಯವ್ರ ಬದುಕದ ಬಗ್ಗೆ ನಾವು ಯಾಕೆ ಮಾತಾಡಬೇಕು? ಸೊ ದಯವಿಟ್ಟು
ಸೋಷಿಯಲ್ ಮೀಡಿಯಾದವ್ರಿಗೂ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಅಭಿಮಾನಿಗಳಿಗೂ ತುಂಬ ಹಿಂಗೆ ತುಂಬ ಆನೆಸ್ಟ್ಲಿ ಒಂದು ರಿಕ್ವೆಸ್ಟು, ನೀವು ಒಂಚೂರು ಸೆನ್ಸಿಬಲ್ ಆದರೆ ತುಂಬ ಒಳ್ಳೆಯದು. ಸತ್ಯವಾಗ್ಲೂ ನೀವೇನಾದ್ರು ಅಂದ್ಕೊಳ್ಳಿ, ನನ್ನ ಮಗ ಕೇಳ್ತಾನೆ, ಯಾರು ಗುರು, ಯಾರಪ್ಪ ಅದು ಕೆಟ್ಟವ್ರ ಅವರು ಅಂತ ಕೇಳ್ತಾನೆ. ನೀವು ಟಿ ವಿಲಿ ಕೆಟ್ಟದ್ದನ್ನು ತೋರಿಸ್ತಿದ್ದೀರಾ, ವ್ಯಕ್ತಿ ಬಗ್ಗೆ ಕೆಟ್ಟದ್ದು ಹೇಳ್ತಿದ್ದೀರಾ ಅಂತ ಹೇಳ್ತಿಲ್ಲ ನಾನು. ನೀವು ಕೆಟ್ಟದ್ದನ್ನು ತೋರಿಸ್ತಾ ಇದ್ದೀರಾ, ಕೆಟ್ಟ ಪರಿಣಾಮನ ತುಂಬ್ತಾ ಇದ್ದೀರಾ ಮಕ್ಕಳಿಗೆ. ತುಂಬ ಜನ ಹುಡುಗರುಗಳು, ತುಂಬ ಜನ ಸ್ಲಮ್ಮಲ್ಲಿ ಓಡೋರು, ಒಂದಷ್ಟು ಜನ ಸ್ಲಮ್, ನಾನು ಈ ಕಣ್ಣು ಮುಂದೆ ನೋಡ್ತಾ ಇದ್ದೀನಿ. ನಮ್ಮನ್ನು ಏನು ಗುರು ಹಿಂಗೆಲ್ಲ ಬಿ ಜಿ ಎಮ್ಮು ಹಿಂಗೆಲ್ಲ ನಡೆಯುತ್ತದು, ನೀವು ನಂಬೋದೇ ಇಲ್ಲ. ನೀವು ಬಿ ಜಿ ಎಮ್ಮಲ್ಲಿ ತೋರಿಸ್ತಿರಲ್ಲ ಹಿಂಗೆ ಹಾಕ್ಬಿಟ್ಟು, ಅದನ್ನು ತುಂಬ ಜನ ಆ ಥರ ನಾವೂ ಆದರೆ ನಮಗೂ ಈ ಥರ ಬಿಲ್ಡಪ್ ಸಿಗುತ್ತಾ ಗುರು ಅಂತ ಯೋಚನೆ ಮಾಡೋ ಥರ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದ್ದೀರಾ. ತುಂಬ ಜನ ಮನಸ್ಸೊಳಗಡೆ ನೀವೇನೋ ಬೇರೆ ಬಿತ್ತುತ್ತಾ ಇದ್ದೀರಾ. ಅಭಿಮಾನಿಗಳು ನೀವು ಅಷ್ಟೇ ಸ್ಟೇಷನ್ ಮುಂದೆ ಹೋಗಿ ಕಿಚ್ಚಾಡೋದು, ಕಮೆಂಟ್ ಬಾಕ್ಸಲ್ಲಿ ಮತ್ತು ಸ್ಟೇಟಸ್ಗಳಲ್ಲಿ ಅಹಂಕಾರದ ಸ್ಟೇಟಸ್ಗಳು ಹಾಕ್ಕೊಂಡು ನಡೆಯುತ್ತೆ ಗುರು, ನಾವು ಮಾಡಿದ್ದೆಲ್ಲ ನಡೆಯುತ್ತೆ, ನಮ್ಮ ಬಾಸು ಬಂದೇ ಬರ್ತಾರೆ, ಆಗಿದ್ದು ಹಾಗೆ ಆಗುತ್ತೆ. ಕಷ್ಟ ಐತೆ ಬಾಸ್, ಕಷ್ಟ ಇದೆ. ನನ್ನ ಹೆಂಡತಿ ಅಪ್ಪಟ ದರ್ಶನ್ ಅವ್ರ ಫ್ಯಾನ್, ಡಿಪ್ರೆಷನ್ಗೆ ಹೋಗ್ಬಿಡ್ತಾವಳು ಹೆಚ್ಚು ಕಮ್ಮಿ, ಈಗ ಫುಲ್ ಡಿಪ್ರೆಷನ್. ಅವಳು ನನ್ನ ಮೆಸೇಜ್ ಆಗ್ತಿಲ್ಲ ಹಿಂಗೆ, ಯಾಕೆ ಈ ಥರ ಮಾಡ್ಕೊಬಿಟ್ರು ಅವರು ಅಂತ. ಆ ಒದ್ದಾಟ ಯಾಕೆ ಹಂಗೆ ಆಗ್ತದೆ ಗೊತ್ತಾ, ಅದು ನೀವುಗಳು ಕ್ರಿಯೇಟ್ ಮಾಡ್ತಿರೋ ಪ್ರೆಷರಿಂದ ಹಂಗೆ ಆಗ್ತಾ ಇದೆ. ಈ ಕೇಸು ಎಷ್ಟು ಯೂಜಾಗಿ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ಹೌದು ಯೂಜ್ ಈ ಕೇಸು ಅಂದರೆ ಒಂದು ಸಾವು ಚಿಕ್ಕದಲ್ಲ. ಬಟ್ ಆದರೆ ದರ್ಶನ್ ಅವ್ರ ಕೇಸು ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟ್ ಹಾಕಿ, ಎಫರ್ಟ್ ಹಾಕಿ, ನಿಮ್ಮ ಎನರ್ಜಿ ಖರ್ಚು ಮಾಡಿ, ಪ್ಲ್ಯಾನ್ ಮಾಡಿ, ನೀಟಾಗಿ ಫ್ರೇಮ್ ಸೆಟ್ ಮಾಡಿ, ಅದಕ್ಕೊಂದು ಮ್ಯೂಸಿಕ್ ಎಲ್ಲ ಹಾಕಿ ಜಿಬಿ ಅಂತ ಹಿಂಗೆ ಮಾಡ್ತಾ ಇದ್ದಾರಲ್ಲ, ದಿಸ್ ಇಸ್ ನಾಟ್ ರೈಟ್. ಇದಕ್ಕೆ ಮೀರಿದ್ದು ಇನ್ನೇನು ಹೇಳುವಂಥದ್ದು ಏನಿಲ್ಲ ನನಗೆ. ಮೇ ಬಿ ಯಾರು ಹೇಳ್ತಾರಂತ ಕಾಯ್ದೆ ಗೊತ್ತಿಲ್ಲ, ಯಾರು ಹೇಳ್ಬಿಟ್ಟಿದ್ರೆ ಮೇ ಬಿ ನಾನು ಈ ವಿಡಿಯೋ ಮಾಡ್ತಾನೆ ಇರಲಿಲ್ಲ ಅನ್ಸುತ್ತೆ. ಸೊ ಹಾಗಾಗಿ ನಾನು ಅಟ್ಲೀಸ್ಟ್ ನಾನು ಹೇಳೋಣ ಗೊತ್ತಿಲ್ಲ, ನನ್ನ ಹತ್ರ ಒಂದು 200 ಜನ ಫಾಲೋವರ್ಸ್ ಆದರೂ ನನ್ನ ಫ್ರೆಂಡ್ಸ್ಗಳಿರೋದು. ಸಮಾಜಕ್ಕೆ ಎಷ್ಟು ಮಟ್ಟಿಗೆ ಮುಟ್ಟುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಎಲ್ಲರಿಗೂ ಹೇಳ್ತೀನಿ, ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಅನುಭವಿಸ್ಕೊಂಡು ಕಾನೂನುಬದ್ಧವಾಗಿ ಅವ್ರು ಏನು ಈಚೆ ಕಡೆ ಬರ್ಬೇಕು ಅದನ್ನು ಬರ್ತಾರೆ. ಬಟ್ ನೀವು ಜಡ್ಜ್ಮೆಂಟಲ್ಲಿ ಕೂರಬೇಡಿ. ಎಷ್ಟು ರಾಜಕೀಯ ವ್ಯಕ್ತಿಗಳು ಕೊಲೆ ಮಾಡಿ ಇವತ್ತಿಗೂ ಅಧಿಕಾರದಲ್ಲಿ ಕುಂತಿಲ್ಲ, ಎಷ್ಟು ಕೇಸ್ಗಳಿಟ್ಕೊಂಡು ಇವತ್ತಿಗೂ ರಾಜರಾಗಿಲ್ಲ, ಮುಖ್ಯಮಂತ್ರಿಗಳಾಗಿಲ್ಲ, ರಾಜರ ಥರ ಬದುಕ್ತಾ ಇದ್ದಾರೆ, ಇವತ್ತಿಗೂ ಗಿಲ್ಟೇ ಇಲ್ಲದೆ ಬದುಕ್ತಾ ಇದ್ದಾರೆ. ಆಯಿತಾ, ಕಸ ಥರ ಟ್ರೀಟ್ ಮಾಡ್ತಾರೆ ಜನಗಳನ್ನ, ಓಟ್ ಹಾಕ್ದವ್ರನ್ನ ಜನಕ್ಕೆ ಕಸ ಥರ ಟ್ರೀಟ್ ಮಾಡ್ತಾರೆ. ಯಾರಿಗೂ ಆ ಪ್ರಜ್ಞೆ ಇಲ್ಲ ಅವ್ರಿಗೆ. ಈ ವ್ಯಕ್ತಿ, ನೀವು ನಾನು ಆನೆಸ್ಟಾಗಿ ಹೇಳ್ತೀನಿ, ಕಮೆಂಟ್ ಬಾಕ್ಸಲ್ಲಿ ನನಗೆ ಗೊತ್ತು ಒಂದಷ್ಟು ಜನ ಚೆನ್ನಾಗಿ ಬೈತೀರ ಅನ್ನೋದು ಗೊತ್ತು ನನಗೆ. ಆನೆಸ್ಟಾಗಿ ಹೇಳಿ, ದರ್ಶನ್ ಅವರು ಕೊಲೆಗಡಕುತನ ಇರುವಂತಹ ವ್ಯಕ್ತಿನ ನನ್ನ ಫ್ಯಾನ್ ಅಲ್ಲ, ಬಟ್ ಸ್ಟಿಲ್ ನನಗನ್ಸುತ್ತೆ ಅಲ್ಲ ಮನುಷ್ಯಂಗೆ. 2 ದಿನ ನಾನೇ ವಿಪರೀತ ಕೋಪ ಮಾಡ್ಬೋದು. ಈ ಅಪ್ಪನ ಘನತೆ ಏನು, ಈ ಮಾಡಿರೋ ಕೆಲಸ ಏನು ಗುರು. ಯಾರ್ದೋ ಈ ಥರದ್ದು ಒಬ್ಬ ವ್ಯಕ್ತಿಗೆ ಏನೋ ಒಂದು ವಾರ್ನಿಂಗ್ ಕೊಡಬೇಕು ಅಂತ ಹೇಳಿದ್ರೆ, ಈ ಅಪ್ಪನೇ ಪರ್ಸ್ನಲ್ ಆಗಿ ನಿಂದು ಹೊಡೆಯೋಂಥದ್ದು ಏನಿತ್ತು. ಸೊ ಹಾಗಾಗಿ ನಾನು ಕೇಳ್ತೀನಿ, ನಾನು ಅವ್ರ ಜೊತೆ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ, ತುಂಬ ಹತ್ರದಿಂದ ನೋಡಿದ್ದೀನಿ. ಮನುಷ್ಯ ಚಿನ್ನ ಸರ್, ಚಿನ್ನ ಮನುಷ್ಯನಾಗಿ ಹೇಳ್ತೇನೆ ನಾನು. ಬೇರೆ ಯಾವುದೋ ನಾನು ಡಿ ಕಂಪ್ನಿ ಮೆಂಬರ್ ಅಲ್ಲ, ಮನುಷ್ಯ ಚಿನ್ನ, ತುಂಬ ಸೆನ್ಸಿಬಲ್. ಇನ್ನೊಂದು ಯಾವುದೋ ಅವ್ರದ್ದು ಇನ್ನೊಂದು ಸೈಡ್ ಇದೆ ಅವ್ರದ್ದು, ನನಗೆ ಗೊತ್ತಿಲ್ಲ ಆ ಸೈಡ್, ನಾನು ನೋಡಿಲ್ಲ. ಯಾಕೆ ಹೇಳಿ, ನಾನು ಅವ್ರದ್ದು ಚೆನ್ನಾಗಿದ್ದೆ, ಆ ಮೂಮೆಂಟಿಗೆ ಚೆನ್ನಾಗಿದ್ದೆ, ಹಾಗಾಗಿ ನನಗೆ ಆ ಸೈಡೇ ಗೊತ್ತು. ಅಮಾಯಕನ ಕೊಲೆ. ಸುಮ್ಮನೆ ಒಂದು ಮಾತು ಹೇಳ್ತೀನಿ, ಹೌದು ಆ ಮನುಷ್ಯ ಹೇಗಿದ್ರು ಅಂತ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡ್ಬಾರ್ದು. ಮನುಷ್ಯ ಅಮಾಯಕ ಆಗಿರಲಿಲ್ಲ, ಆತ ಅಸಹಾಯಕ ಆಗಿದ್ದ ಅಷ್ಟೇ, ಅಮಾಯಕ ಅಲ್ಲ. ಅಮಾಯಕ ಮಾಡೋಂಥ ಕೆಲಸ ಅಲ್ಲ ಅವ್ರು ಕೂಡ ಮಾಡಿರೋದು. ಅದ್ಯಾರೋ ಆಗಿರಲಿ, ಅವ್ರು ಯಾರು ಗುರು ದರ್ಶನ್ ಇಟ್ಕೊಂಡಿರೋಳು ಅವ್ರು ಹೆಂಡ್ತಿನ, ನಿನಗೆ ಯಾಕೆ ಗುರು ಅದೆಲ್ಲ? ಅವ್ರಿಗೆ ಬೇಕಾಗಿರೋ ಒಬ್ಬ ವ್ಯಕ್ತಿಗೆ ಯಾರೊಬ್ಬ ಕೆಟ್ಟದಾಗೇನೋ ಮಾತಾಡಿದ್ದಾನೆ, ಹಾಗಾಗಿ ಅವ್ರಿಗೇನೋ ಪ್ರಿಕ್ ಆಗಿದೆ, ಕೋಪ ಬಂದಿದೆ. ಅದು ತುಂಬ ಹೊಲಸಾಗಿ ಆಯಿತಾ, ವಿತ್ ಇಮೇಜು ಆಯಿತಾ, ಅದ್ರ ಬಗ್ಗೆ ಡೀಟೇಲ್ ಗೊತ್ತಿದ್ದವ್ರಿಗೆ ಗೊತ್ತು ಅದು ಏನಾಗಿದೆ ಅಂತ. ಅಷ್ಟು ಅಶ್ಲೀಲವಾಗಿ ಎಂಥ ಮನುಷ್ಯನಿಗಾರೋ ರಕ್ತ ಕುದಿಯೋಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿ ಮಾತಾಡೋದು, ಅಂಥ ಇಮೇಜಸ್ ಗಳಿಸ್ಕೊಂಡು ಅಷ್ಟು ಕೆಟ್ಟದಾಗಿ ಮಾತಾಡಿ. ಆ ವ್ಯಕ್ತಿದು ಏನೋ ಕೆಟ್ಟ ಯೋಚನೆ ಅಂತೆಲ್ಲ ಹೇಳಕ್ಕೆ ಹೋಗಲ್ಲ ನಾನು, ಆದರೆ ಮಾಡಿದ ರೀತಿ ಅಂತೂ ಕೆಟ್ಟದಿತ್ತು, ತಪ್ಪಿತ್ತು. ಆ್ಯಕ್ಚುಲಿ ಕೆಟ್ಟದ್ದು ಅಂತ ಹೇಳ್ಬಾರ್ದು ನಾನು, ತಪ್ಪಿತ್ತು, ಕೆಟ್ಟದಿತ್ತು, ಹೌದು, ಗಲೀಜಿತ್ತು. ಆ ಕಾರಣಕ್ಕೆ ಇವ್ರಿಗೆ ಕೋಪ ಬಂದಿರೋದು ಹೌದು. ಅದನ್ನು
ಒಂದು ಹಾರ್ಶ್ ವೇಲಿ ಅದನ್ನು ಹ್ಯಾಂಡಲ್ ಮಾಡಿರೋದು ಹೌದು. ಬಟ್ ಆದರೆ ನಾನು ನೋಡಿರುವಂಥ ದರ್ಶನ್ ಸರ್ ಒಬ್ಬ ಮನುಷ್ಯನ ಕೊಲೆ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಮನುಷ್ಯ ಅಲ್ವೇ ಅಲ್ಲ, ಆಯಿತಾ. ಹಾಗಾಗಿ ತುಂಬ ಜನಗಳಿಗೆ ಅದು ಗೊತ್ತಿದ್ರೂ ಕೂಡ ಬೇಕು ಬೇಕು ಅಂತೇಳಿ ಸಿಕ್ಕಿದ್ದಾರೆ, ಈ ಅವಕಾಶ ಉಪಯೋಗಿಸ್ಕೊಬಿಡೋಣ, ಜೈ ಜವಾನ್ ಅಂದ್ಬಿಟ್ಟು ಕಾಲು ಹೊಡಿತಾ ಇದ್ದಾರೆ ಎಲ್ಲರೂ. ದಯವಿಟ್ಟು ಮಾಡಬೇಡಿ ಹಂಗೆ. ಆನೆಸ್ಟಾಗಿ ಇನ್ನೊಬ್ಬ ವ್ಯಕ್ತಿ ಅವ್ರ ತಂದೆ ಮೊನ್ನೆ ತೀರೋಗಿದ್ದಾರೆ. ಅದಕ್ಕೂ ಕೂಡ ದರ್ಶನ್ ಅವರು ನೇರ ಹೊಣೆಗಾರಿಕೆ ಅವ್ರ ಮೇಲೆ ಹೊರಿಸ್ತಾ ಇದ್ದಾರೆ ನೀವು ಮೀಡಿಯಾದವರು. ನನ್ನ ಕೇಳಿದ್ರೆ ಇದಕ್ಕೆ ನೇರ ಹೊಣೆಗಾರಿಕೆ ಮೀಡಿಯಾದವ್ರು ತಗೋಬೇಕು. ಮೀಡಿಯಾದವ್ರ ಹೊಣೆಗಾರಿಕೆ, ನಿಮ್ಮಿಂದ ಅವ್ರಿಗೆ ಸ್ಟ್ರೆಸ್ ಆಗಿದೆ ಗೊತ್ತಿಲ್ಲ, ತುಂಬ ಎಮೋಷನಲ್ ಆಗಿಲ್ಲ, ಒಳಗಡೆಯಿಂದ ಏನೋ ಫೀಲಿಂಗೇ ಚೆನ್ನಾಗಿಲ್ಲ ನನಗೆ. ಒಂದು ಕುಟುಂಬನ, ಒಬ್ಬ ವ್ಯಕ್ತಿನ ತುಳಿಲಿಕ್ಕೆ ಇಷ್ಟೊಂದು ಎನರ್ಜಿ ಹಾಕೋದು ನಮ್ಮ ನಾಡಿಗೆ, ನಮ್ಮ ಸುತ್ತಮುತ್ತ ವಾತಾವರಣಕ್ಕೆ ಒಳ್ಳೆಯದಲ್ಲ. ದಯವಿಟ್ಟು ಸಪೋರ್ಟ್ ಅಂದ್ಕೊಂಡು ಬೈಯೋರು ಒಂದು ರಾಶಿ ಜನ ಆನೆಸ್ಟಾಗಿ ಆರಾಮ್ಸೆ ಬೈಬೋದು, ಕಮೆಂಟ್ ಆಫ್ ಮಾಡಲ್ಲ. ಆರಾಮಾಗಿ ಬೈರಿ, ಎಷ್ಟು ಸಾಧ್ಯನೋ ಅಷ್ಟು ಬೈರಿ. ನಾನು ಒಳ್ಳೇದೇನು ಮಾಡೋಕ್ಕಾಗುತ್ತೆ, ಒಳ್ಳೇದೇನು ಯೋಚನೆ ಮಾಡೋಕ್ಕಾಗುತ್ತೆ, ನನ್ನ ಕಡೆಯಿಂದ ಏನು ಒಳ್ಳೆ ಎನರ್ಜಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೊಡೋಣ ಅನ್ನೋದು ನನ್ನ ಯೋಚನೆ. ಸೊ ಹಾಗಾಗಿ ದರ್ಶನ್ ಅವರು ಈ ಎಲ್ಲ ವಿಚಾರಗಳಿಂದ ಹೊರಗಡೆ ಬಂದು ಅವ್ರ ಅಭಿಮಾನಿಗಳ ಜೊತೆಗೆ ಒಂದು ಕಾನ್ವರ್ಸೇಷನ್ ಹಾಕ್ಕೊಂಡು ಏನೇನು ಮಿಸ್ಟೇಕ್ಸ್ ಅವ್ರ ಕಡೆ ಆಗಿದೆ ಅಷ್ಟೂ ಅವ್ರು ಸರಿ ಮಾಡ್ತಾರೆ. ಅದ್ರ ಬಗ್ಗೆ ನಂಗೆ ಡೌಟೇ ಇಲ್ಲ. ಜನಗಳಿಗೂ ಅದ್ರ ಬಗ್ಗೆ ಗೊತ್ತಾ, ಮನುಷ್ಯ ಅವ್ನ ಕೈಯಿಂದ ಆಗಿರುವಂಥ ಅಷ್ಟು ತಪ್ಪುಗಳಿಗೆ ನೀವು ಹೇಳ್ತೀರಾ. ಒಬ್ಬನ ಸಾವಾಗಿದೆ, ಅವ್ರ ಫ್ಯಾಮಿಲಿ ಕಷ್ಟಕ್ಕೆ ಬಂದು ಸಿಗಾಕೊಂಡಿದೆ, ಅವನ ಜೊತೆಲಿ ಹುಡುಗನ ಫ್ಯಾಮಿಲಿ ಹಾಳಾಗಿದೆ, ಅಷ್ಟು ಜನ, ಒಂದು 20 ಜನ ಎಲ್ಲ ಕಷ್ಟಕ್ಕೆ ಬಂದು ಸಿಗಾಕೊಂಡಿದ್ದಾರೆ. ಅಯ್ಯಪ್ಪ ಹಿಂಗೆ ಚಿಟಿಕೆ ಹೊಡೆಯೋರೊಳಗಡೆ ಅಷ್ಟು ಜನದ ಕಷ್ಟ ನಿವಾರಿಸ್ತಾರೆ. ಅದ್ರ ಬಗ್ಗೆ ಡೌಟೇ ಬೇಡ. ಏನು ಜೊತೆಲಿ ಇದ್ಬಿಟ್ರೆ ಏನೋ ಮಾಡ್ಬಿಡ್ತಾನೆ ಅಂತ ತುಂಬ ಜನ ಅಂದಿದ್ದಾರೆ, ಮಾಡ್ತಾರೆ. ಹಂಗೆ ನಂಬಿಕೆನೂ ಇದೆ, ಅದು ಗೊತ್ತು, ನಿಮಗೂ ಗೊತ್ತು ಅನ್ನೋದೇ ನನಗೆ ನಂಬಿಕೆ. ಸೊ ತುಂಬ ನೆಗೆಟಿವ್ ಮಾಡಲೇಬೇಡಿ, ತುಂಬ ನೆಗೆಟಿವ್ ಮಾಡಬೇಡಿ ವಿಚಾರಗಳನ್ನ ಬಿಡಿ. ಆ ವಿಚಾರಗಳಿಗೆ ಏನಾಗಬೇಕು ಅದು ಆಗೇ ಆಗುತ್ತೆ. ನೀವು ಮಾತಾಡಲಿಲ್ಲ ಅಂದರೂ ಮಾತಾಡಿದ್ರು ಅಷ್ಟೇ ಆಗೋದು. ನೀವು ಸಮಾಜದ ವಾತಾವರಣ ಹಾಳು ಮಾಡ್ತಿದ್ದೀರ ಬಿಟ್ಟರೆ ಕೇಸ್ ಒಳಗಡೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿಲ್ಲ. ನೀವು ಮಾತಾಡೋದ್ರಿಂದ ಏನೂ ಡಿಫ್ರೆನ್ಸ್ ಆಗಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಆನೆಸ್ಟ್ ರಿಕ್ವೆಸ್ಟ್, ಪ್ಲೀಸ್ ಆ ವಿಚಾರಗಳಲ್ಲಿ ಸ್ಪೆಷಲಿ ಕೆಟ್ಟ ವಿಚಾರ ಆಗೋಕ್ಕೆ ನೀವು ಕಾರಣಗಳಾಗಬೇಡಿ. ಒಳ್ಳೇದೇನಾರು ಮಾಡೋಕ್ಕೆ ಸಾಧ್ಯ ಆದರೆ ಖಂಡಿತವಾಗ್ಲೂ ಮಾಡಿ. ಸೊ ಸ್ಪೆಷಲಿ ಮೀಡಿಯಾ ಫ್ಯಾನ್ಸು, ಸೊ ಎಲ್ಲರೂ ಶಾಂತತೆಯಿಂದ ತಾಳ್ಮೆ ಕಾಯ್ಕೊಂಡು ಕಾನೂನು ರೀತಿಯಲ್ಲಿ ಏನಾಗಬೇಕು ಅದನ್ನು ನಾವು ಕಾದು ನೋಡೋಣ ಏನಾಗುತ್ತೆ ಅಂತ. ಹಾಗೆ ಫೈನಲಿ ದರ್ಶನ್ ಸಾರ್ ಅವ್ರಿಗೂ ನನ್ನ ಕಡೆಯಿಂದ ತುಂಬ ಹಂಬಲ್ ರಿಕ್ವೆಸ್ಟ್. ನಾನು ನಿಮ್ಮ ಅಭಿಮಾನಿ ಎಲ್ಲ, ಬಟ್ ಸ್ಟಿಲ್ ಸಿನಿಮಾದ ಇಲ್ಲಂದ್ರೆ ಆ್ಯಸ್ ಎ ನಿಮ್ಮ ಕೊಲೀಗ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಒಂದಷ್ಟು ವಿಚಾರಗಳು ನಿಮ್ಮ ಜೀವನಕ್ಕೆ ಬೇಕೇ ಆಗಿಲ್ಲ. ಅದೇನು ಇತ್ತಂತಲ್ಲ ನಾನು ಡಿಸ್ಕಸ್ ಮಾಡೋಷ್ಟು ದೊಡ್ಡವನಲ್ಲ, ಅಥವಾ ನಾನು ಹೇಳಿದ್ನಲ್ಲ ಪರ್ಸ್ನಲ್ ಲೈಫ್, ನಿಮ್ಮ ಪರ್ಸ್ನಲ್ ಲೈಫ್ ಅಂತ ಯಾಕಕ್ಕೆ ನಾವು ಯಾರು ಬೇಕು ಬೇಡಗಳು ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ನಂಬಿ ಆ ವಿಚಾರಗಳನ್ನ ದೂರ ಇಟ್ಟರೆ ತುಂಬ ಒಳ್ಳೆಯದು. ಪ್ರತಿಯೊಂದು ವಿಚಾರಗಳು ತಿರ್ಗಿ ರಿಪೇರಿ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ದಯವಿಟ್ಟು ಯೋಚನೆ ಮಾಡಿ ಎಲ್ಲ ರಿಪೇರಿ ಆಗಕ್ಕೆ ಬಿಡಿ, ರಿಪೇರಿ ಮಾಡಿಕೊಡಿ. ಮತ್ತೆ ಸಿಗೋಣ.